ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹಾಸನ ನಗರದ ಸಹ್ಯಾದ್ರಿ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಯುವಸೇನೆ ಹಾಗೂ ಕೆಂಪೇಗೌಡ ಯುವಸೇನೆ ಇವರ ಸಂಯುಕ್ತಾಶ್ರಯದಲ್ಲಿ ಸಹ್ಯಾದ್ರಿ ಕೇಸರಿ ಬಳಗದಿಂದ ತ್ರಿಮೂರ್ತಿ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಅನ್ನದಾನ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರದು ಹಾಗೂ ಡಾಕ್ಟರ್ ಶ್ರೀ ಬಾಲಗಂಗಾಧರ ಸ್ವಾಮೀಜಿಗಳು ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು. ಶ್ರೀ ಆದಿಚುಂಚನಗಿರಿ ಶಾಖಮಠದ ಶ್ರೀ ಶಾಮನಾಥ ಸ್ವಾಮೀಜಿ ಮಾತನಾಡಿ, ಶಿವನನ್ನ ಕಾಣಬೇಕೆಂದು ಕೈಲಾಸಕ್ಕೆ ಹೋಗಬೇಕಾಗಿಲ್ಲ, ಎಲ್ಲೋ ಹುಡುಕಿಕೊಂಡು ಕಾಶಿಗೆ ಹೋಗಬೇಕಾಗಿಲ್ಲ. ತಂದೆ ತಾಯಿ ಪಾರ್ವತಿಯ 3 ಪ್ರದಕ್ಷಿಣೆ ಹಾಕಿ ಮಹಾಗಣಪತಿಯನ್ನ ಇಂದಿಗೂ ಕೂಡ ಅಗ್ರಸ್ಥಾನದಲ್ಲಿಟ್ಟು ಪೂಜೆ ಮಾಡುತ್ತೇವೆ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ತ್ರಿಮೂರ್ತಿಗೆ ಸಮಾನನಾಗಿರುವ ಗುರುಕುಲ ಮುಟ್ಟಿದ್ರೆ ಸಾಕು, ಅನೇಕ ಹುಡುಗರು ದಾರಿ ತಪ್ಪಿ ದಿಕ್ಕು ತಪ್ಪುವಂತಹ ವ್ಯವಸ್ಥೆ ಇದೆ. ಇಂತಹ ಪುಣ್ಯ ಕಾರ್ಯಗಳು ಮನುಷ್ಯನಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ಜೀವನದ ನಡೆ ಕಲಿಯಲು ಸಹಕಾರಿ ಎಂದರು. ಇಂತಹ ಕಾರ್ಯಕ್ರಮದ ಮೂಲಕ 50 ಜನರು ರಕ್ತದಾನ ಮಾಡಿದ್ದಾರೆ. ಅನ್ನದಾನದಂತಹ ಒಳ್ಳೆಯ ಕಾರ್ಯ ಮಾಡುತ್ತಿರುವುದು ನಮಗೆ ಸಂತೋಷವಾಗಿದೆ. ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿ, ಬಾಲಗಂಗಾಧರ ನಾಥ ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮೀಜಿಯವರ ಸ್ಮರಣೆ ಕಾರ್ಯಕ್ರಮ ಉತ್ತಮವಾಗಿದ್ದು, ಇಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರುವುದು ನನ್ನ ಪುಣ್ಯ ಎಂದರು. ಸಂಸದರಾದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಸಿದ್ಧಗಂಗಾ ಸ್ವಾಮೀಜಿ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರ ಜೊತೆ ಬೆರೆತು ಅವರ ಕೊಡುವ ರೊಟ್ಟಿ ಸ್ವೀಕರಿಸುತ್ತಿದ್ದರು. ಇಡೀ ಗ್ರಾಮಗಳಿಗೆ ಭೇಟಿ ನೀಡಿ ಯುವಕರನ್ನ ಧಾರ್ಮಿಕತೆಗೆ ಎಳೆಯುವ ಕೆಲಸ ಮಾಡಿದರು. ಕಳೆದ 2 ದಿನಗಳ ಹಿಂದೆ ರಾಮ ಮಂದಿರ ಉದ್ಘಾಟನೆಯಾಗಿದ್ದು, ಇಡೀ ಗಲ್ಲಿಯಲ್ಲಿ ಶ್ರೀರಾಮನ ನೆನೆದು ಆಚರಣೆ ಮಾಡಿದ್ದಾರೆ ಎಂದರೆ ಇನ್ನೂ ಕೂಡ ಧಾರ್ಮಿಕತೆ ಆಚರಣೆ ಉಳಿದಿದೆ ಎಂದರ್ಥ. ನಡೆದಾಡುವ ದೇವರು ಎಂದರೆ ದೇವರ ರೂಪದಲ್ಲಿ ಬಂದು ಸಮಾಜ ಸೇವೆಯಂತಹ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸ್ವಾಮೀಜಿಯವರು ವಿದ್ಯಾದಾನ ಮಾಡಿದ್ದಾರೆ. ಇಂತಹ ಗುರುಗಳು ಮತ್ತೆ ಹುಟ್ಟಿ ಬಂದು ಸೇವೆ ಕೊಡುವ ಕೆಲಸ ಮತ್ತೊಮ್ಮೆ ಆಗಬೇಕು ಎಂದು ಪ್ರಾರ್ಥಿಸಿದರು. ಇದೇ ವೇಳೆ 106 ಜನರಿಗೆ ಅನ್ನದಾಸೋಹ ನೆರವೇರಿಸಿದರು. ಸ್ವಯಂ ಪ್ರೇರಿತವಾಗಿ 50ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದರು. ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಶ್ರೀ ಜಾವಿನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಶ್ರೀ ಆದಿಚುಂಚನಗಿರಿ ಶಾಖಮಠದ ಶ್ರೀ ಶಾಮನಾಥ ಸ್ವಾಮೀಜಿ, ಸಂಸದರಾದ ಪ್ರಜ್ವಲ್ ರೇವಣ್ಣ, ಹಾಸನ ಕ್ಷೇತ್ರದ ಶಾಸಕ HP ಸ್ವರೂಪ್, ಬೇಲೂರು ಕ್ಷೇತ್ರದ ಶಾಸಕ HK ಸುರೇಶ್, ವಿಶ್ವ ಹಿಂದ್ ಪರಿಷತ್ ಮುಖಂಡ ಸಾಕ್ಲೇಶ್ ಪ್ರದಾರಗು, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಮಲ್ಲಿಕಾರ್ಜುನ್, ಸಮಾಜದ ಮುಖಂಡ ಈಶ್ವರಪ್ಪ, ವೀರಶೈವ ಲಿಂಗಾಯತ ಯುವಸೇನೆ ಹಾಗೂ ಕೆಂಪೇಗೌಡ ಯುವಸೇನೆ ಮುಖಂಡರಾದ ಅವಿನಾಶ್, ಉಮೇಶ್, ಲೋಕೇಶ್, ಶರತ್ ಭೂಷಣ್, ಮೋಹನ್ ಕುಮಾರ್, ಮನೋಜ್, ರಾಕೇಶ್, ಕಾಂತರಾಜು, ದಿಲೀಪ್ ಸೇರಿದಂತೆ ಇತರರು ಪಾಲ್ಗೊಂಡು ತ್ರಿಮೂರ್ತಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಬ್ರಹ್ಮನನ್ನ ಕಾಣಕ್ಕಾಗುವುದಿಲ್ಲ. ತ್ರಿಮೂರ್ತಿ ಸ್ವರೂಪಿಯಾಗಿರುವಂತಹ ಪರಮ ಗುರು ಶ್ರೇಷ್ಠವನ್ನ ಹೋಗಿ ಪಾದ ಮುಟ್ಟು ನಮಸ್ಕಾರವನ್ನ ಮಾಡಿದ್ರೆ ನಾವು ಮಾಡಿರುವಂತ ತಿಳಿದೇ ಮಾಡಿರುವಂತ ಪಾಪಗಳು ಅಂತ. ಪಾ ಅಂದ್ರೆ ಪಾಪ, ದ ಅಂದ್ರೆ ದಮನ ಶಕ್ತಿ ಯಾರಿಗಪ್ಪ ಅಂತ ಇದ್ರೆ ಗುರುಪಾದಕ್ಕೆ ಮಾತ್ರ. ಅಂತ ಗುರುಪಾದವನ್ನ ಸ್ಮರಣೆ ಮಾಡಿ ಆ ಗುರು ಮಾಡಿದಂತಹ ಎಷ್ಟು ಸೇವೆ ಮಾಡೋಗಿದ್ದಾರೆ. ಇವತ್ತು ನಾನು ಅಳಕಲುಗೂರ್ಗೆ ಹೋಗಿದ್ದೆ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಿಕ್ಕಿದ್ರು. ನೀನ್ ಎಲ್ಲೋದ್ದಪ್ಪ ಅಂತ. ನಾನು ಸಿದ್ಧಗಂಗೆ ಮಾಡ್ತಲ್ಲ ಹೋದೆ, ಆಫೀಸರ್ ಆಗಿದ್ದೀನಿ. ನೀ ಎಲ್ಲೋದ್ದಪ್ಪ? ಚುಂಚನಗಿರಿ ಮಾಡ್ತಲ್ಲ ಹೋದೆ. ಸ್ವಾಮೀಜಿಯವರು ಅವತ್ತು ನಂಗೆ ಕೆಲಸ ಕೊಡಿಸಿದರೆ ನನ್ನ ಮನೆ ಇವತ್ತು ಕೂಡ ಜ್ಯೋತಿ ಹಚ್ತಾ ಇದೆ. ಅದಕ್ಕೋಸ್ಕರ ಬಂದು ಜ್ಯೋತಿಯನ್ನ ಪ್ರಜ್ವಲಿಸಿ ಇವತ್ತು ಅವರ ಸ್ಮರಣೆ ಮಾಡಿ ಯುವಕರಿಗೆ ಇಂಥ ಒಳ್ಳೆ ಕೆಲಸ ಇವತ್ತು ನೋಡ್ತಾ ಇದ್ದೀವಿ. ಇವತ್ತೆಲ್ಲ ಎಷ್ಟೋ ಹುಡುಗರು ಹೆಂಗಿಂಗೋ ಒಂದು ದಾರಿಯನ್ನ ಕಾಣದಲ್ಲಿ ಇವತ್ತು ದಿಕ್ತಪ್ಪುವಂತ ವ್ಯವಸ್ಥೆ ಇದೆ. ನಮ್ಮ ಹುಡುಗರಿಗೆ ಇಂಥ 3 ಜನಗಳ ಆಶೀರ್ವಾದ ಇರಲಿ, ಇಂಥ ಕೆಲಸ ಹೆಚ್ಚು ಮಾಡುವಂತ ಶಕ್ತಿ ಕೊಡ್ಲಿ. ದೀನರ, ದಲಿತರ, ನೊಂದವರ, ಬೆಂದವರ ಅಂತ ಸೇವೆ ಮಾಡುವಂತ ಶಕ್ತಿಯನ್ನ ಈ 3 ಜನ ತ್ರಿಮೂರ್ತಿಗಳು ಆಶೀರ್ವಾದ ಮಾಡಲಿ. ನಮ್ಮ ಯುವ ಜನತೆ, ಯುವಕರಲ್ಲಿ ಹೆಚ್ಚೆಚ್ಚು ನೋಡಿ. ಈಗ ನಾನು ಬಂದಿದ್ದಕ್ಕೆ ಹೇಳಿದೆ, ರವಿ ಹೇಳಿದ್ರು 50 ಜನ ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿ. ನಾವೆಷ್ಟೋ ಸಲ ನೋಡಿದ್ವಿ, ಒಂದು ಬಾಟ್ಲು ರಕ್ತ ಕೊಡಬೇಕಾದ್ರೆ ಇವತ್ತು ಎಲ್ಲೆಲ್ಲ ಹುಡುಕಿ ಇಂಥ ಬ್ಲಡ್ ಬೇಕು ಅಂತ ಅಂದ್ರೆ ಸಿಗೋದು ಬಹಳ ಕಷ್ಟ. ಅವರ ಸ್ಮರಣೆಗೋಸ್ಕರ ನಮ್ಮ ಯುವಕರು ಅನ್ನದಾನವನ್ನ ಮಾಡಿದ್ದಾರೆ. ಮಹಾತ್ಮರು ಅಲ್ಲೊಂದು ಅಜ್ಜಿ ಬರ್ತಾರೆ. ಅಜ್ಜಿ ಬಂದು ಹೇಳ್ತಾರೆ, ಏನಪ್ಪಾ ಅಂತ ಅಂದ್ರೆ, ನೋಡಿ ಸ್ವಾಮಿ, ನನ್ನ ಹತ್ರ ಇರೋದು 25 ಪೈಸಾ. 25 ಪೈಸೆ ತಗೊಂಡು ಇಲ್ಲಿ ಬಂದವರಿಗೆಲ್ಲ ಹುಬ್ಬಳ್ಳಿ ಸಿದ್ಧಾರೂಢ ಶಿವರಾತ್ರಿ ಅಂತ ಅಂದ್ರೆ ಇವತ್ತು ಕೂಡ ಲಕ್ಷೋಪಲಕ್ಷ ಸೇರುವಂತ ವ್ಯವಸ್ಥೆ ಇದೆ ಇಲ್ಲಿ.
ಅಲ್ಲಿ ಬಂದು ಅಜ್ಜಿ 25 ಪೈಸವನ್ನು ಕೊಟ್ಟು ಇವ್ರಿಗೆಲ್ಲ ಊಟ ಹಾಕ್ಬೇಕು ಅಂತ 25 ಪೈಸೆ ಇಟ್ಕೊಂಡು ನೋಡ್ತಾರೆ. ಆ ಗುರುಗಳಿಗೆ ದಿವ್ಯ ದೃಷ್ಟಿ ಇರುತ್ತೆ. ಆ ಕಾಲದಲ್ಲಿ ಬಹಳ ಆಗರ್ಭ ಶ್ರೀಮಂತೆ ಅವಳು. ಅವಾಗ ಊಟ ಮಾಡ್ತಾರೋ ಕೈಯಲ್ಲೂ ಕೂಡ ಕಾಗೆ ಓಡಿಸೋದಿಲ್ವಂತೆ, ಎಲ್ಲ ಅಗಳು ತಿನ್ಕೊಂಡ ಶ್ರೀಮಂತ ಇತ್ತು, ದಾನ ಮಾಡುವಂತ ಬುದ್ಧಿ ಬಂದಿರ್ಲಿಲ್ಲ. ಭಗವಂತ ಏನೂ ಕೊಟ್ಟಿಲ್ಲ, ದುಡಿದು 25 ಪೈಸೆ ಕೊಟ್ಟು ಇವ್ರಿಗೆಲ್ಲ ಊಟ ಹಾಕು ಅಂತ ಹೇಳಿ ಅನುದಾನವನ್ನು ಮಾಡ್ತಿದ್ದಾರೆ. ಅದಕ್ಕೂ ಕೂಡ ನಾನು ಆಗಲೇ ಒಂದು ಸ್ವಲ್ಪ ಸಹಾಯ ಮಾಡಿದ್ದೆ. ಇನ್ನೂ ಹೆಚ್ಚುವರಿ ಸಹಾಯನೂ ಕೂಡ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವರ ಒಂದು ಪುಣ್ಯ ಸ್ಮರಣೆಯಲ್ಲಿ ನಮ್ದು ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಮುಂದೆನೂ ಕೂಡ ಅವರ ಮಾದರಿಯಾಗಿ ಇಟ್ಕೊಂಡು ನಾವು ಯುವಕರುಗಳು ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ತರ ಸಮಾಜ ಸೇವೆಗಳನ್ನ ಮಾಡುವಂತ ಕೆಲಸನ ಮಾಡಿದ್ರೆ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸ ಆಗುತ್ತೆ. ಹಾಗಾಗಿ ಅವರ ಒಂದು ನಡವಳಿಕೆ, ಅವ್ರು ಏನೇನು ನಡೀತಿದ್ರು ಆ ದಾರಿಲಿ ನಾವೆಲ್ಲ ಯುವಕರುಗಳನ್ನ ನಡೆಯುವಂತ ಕೆಲಸನ ಮಾಡಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿ ಅವರ ಯೋಜನೆಗಳಿಗೆ ಸಂಪೂರ್ಣ ಅರ್ಥ ತುಂಬುವಂತ ಕೆಲಸನ ಮಾಡಬೇಕಾಗುತ್ತೆ ಅಂತ ಹೇಳಿ